ಜಿಗಣಿ ಒಂದು ಕೈಗಾರಿಕಾ ಪ್ರದೇಶ, ಬಹಳ ಪ್ರಸಿದ್ಧಿಯನ್ನು ಪಡೆದಿರ್ತಕ್ಕಂಥ ಒಂದು ಪ್ರದೇಶ. ಎಲ್ಲ ಭಾಷೆ, ಎಲ್ಲ ದೇಶದ ವಿವಿಧ ಮೂಲೆಗಳಿಂದ ಬಂದು ಇಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅವರಿಗೆ ನಾವು ಮೂಲಭೂತ ಸೌಕರ್ಯಗಳನ್ನ ಕೊಡಬೇಕು ಅಂತಕ್ಕಂಥ ಒಂದು ದೃಷ್ಟಿಯಿಂದ ಇವತ್ತು ಕಾಂಗ್ರೆಸ್ ಪಕ್ಷ ಇದನ್ನ ಪಂಚಾಯಿತಿ ಇದ್ದದನ್ನ ನನ್ನ ಅವಧಿಯಿಂದ ನಾನು ಇವತ್ತು ಈ ಒಂದು ಬಿಜೆಪಿ ಶಾಸಕರು ಇದ್ರೂ ಕೂಡ ಈ ಭಾಗದ ಅಭಿವೃದ್ಧಿಗೆ ಅವರು ಹೆಚ್ಚು ಗಮನವನ್ನು ಹರಿಸಲಿಲ್ಲ. ಇವತ್ತು ನಾನು ನಮ್ಮ ಸರ್ಕಾರಕ್ಕೆ ಒತ್ತಡ ತಂದು ಇಲ್ಲಿ ಕುಡಿಯುವ ನೀರಿನ ಯೋಜನೆಗೆ ಈಗಾಗಲೇ 35 ಕೋಟಿ ರೂಪಾಯಿ ಹಣವನ್ನು ಮಂಜೂರಾತಿಯನ್ನು ಮಾಡಿ ಪ್ರಯತ್ನ ಮಾಡಿದ್ವಿ. ಆದೇಶ ಆಗಿತ್ತು, ಪೈಪ್ಲೈನ್ ಹಾಕಿದ್ವಿ. ಆದ್ರೆ ಬಿಜೆಪಿಯವರು ಅದನ್ನ ತಡೆದ್ರು. ಜಿಗಣಿಗೆ ನೀರು ಕೊಡಬಾರ್ದು ಅಂತೇಳಿ, ಆನೆಕಲ್ಲಿಗೆ ನೀರು ಕೊಡಬಾರ್ದು ಅಂತೇಳಿ ಬಿಜೆಪಿಯವರು ತಡೆದ್ರು. ಇವರು ಯಾವ ಮುಖ ಇಟ್ಕೊಂಡ್ಬಂದು ಈ ಭಾಗದಲ್ಲಿ ಓಟ್ ಕೇಳ್ತಾರೆ ಅಂತೇಳಿ ನನಗೆ ಗೊತ್ತಿಲ್ಲ. ನೀವು ಅವರನ್ನ ಧಿಕ್ಕರಿಸಬೇಕಂತ ಒಂದು ಕೆಲಸವನ್ನ ಮಾಡಬೇಕು, ಪ್ರಶ್ನೆಯನ್ನ ಮಾಡಬೇಕು. ಕಾಂಗ್ರೆಸ್ ಅವಧಿನಲ್ಲಿ ನೀರು ಮಂಜೂರಾಗಿದ್ರು ಕೂಡ ನೀವು ಯಾಕೆ ನೀರನ್ನ ಕೊಡ್ಲಿಲ್ಲ ಅಂತೇಳಿ. ಆದ್ರೆ ಅವ್ರ ಅವಧಿ ಮುಗಿದೋಗಿದೆ. ನಾನು ನಿಮ್ಗೆ ಭರವಸೆಯನ್ನ ಕೊಡ್ತಾ ಇದ್ದೇನೆ. ಇವತ್ತು ಡಿ ಕೆ ಶಿವಕುಮಾರ್ ಅವರು ಬೆಂಗಳೂರಿನ ಉಸ್ತುವಾರಿ ಸಚಿವರಾಗಿದ್ದಾರೆ, BWSSB ಮಂತ್ರಿ ಆಗಿದ್ದಾರೆ, ಉಪಮುಖ್ಯಮಂತ್ರಿ ಆಗಿದ್ದಾರೆ. ನಿಮಗೆ ಕಾವೇರಿ ನೀರನ್ನ ಕೊಡ್ತೇನೆ ಅಂತೇಳಿ ಈಗಾಗಲೇ ಸರ್ಕಾರದ ಆದೇಶವನ್ನ ಮಾಡಿ ಇವತ್ತು ಈಗಾಗಲೇ ಬನ್ನೇರುಘಟ್ಟಕ್ಕೆ ಕಾವೇರಿ ನೀರು ಕೊಟ್ಟಾಗಿದೆ, ಆರ್ಗದ್ದೆಗೆ ನೀರು ಕೊಟ್ಟಾಗಿದೆ, ನಮ್ಮ ಹುಲಿಮಂಗಲಕ್ಕೆ ನೀರು ಕೊಟ್ಟಾಗಿದೆ, ಹೆನ್ನಾಗರಕ್ಕೆ ನೀರು ಕೊಟ್ಟಾಗಿದೆ. ಇನ್ನು ಜಿಗಣಿ ಮಾತ್ರ ಬಾಕಿ ಇದೆ. ಚುನಾವಣೆ ಆದ ತಕ್ಷಣ ನಿಮ್ಮ ಪುರಸಭೆಯವರು ಹಣ ಕಟ್ಟಿಸ್ಕೊಂಡು ನಿಮ್ಗೆ ಕಾವೇರಿ ನೀರನ್ನ ಕೊಡುವಂತ ಕೆಲಸ ಯಾರ ಕಾಲದಲ್ಲಿ ಆಗ್ತದೆ ಅಂತ ಹೇಳಿದ್ರೆ ಕಾಂಗ್ರೆಸ್ ಅವಧಿನಲ್ಲಿ ನಿಮ್ಮ ಡಿ ಕೆ ಸುರೇಶ್ ಅವಧಿನಲ್ಲಿ ಆಗ್ತದೆ ಅಂತಕ್ಕಂಥದ್ದನ್ನ ನಾನು ಸಂದರ್ಭದಲ್ಲಿ ಹೇಳಿದ್ದೆ. ಇವತ್ತು ಬೆಂಗಳೂರವ್ರು ಯಾರೋ MP ಹೇಳ್ತಾರೆ, ಮೆಟ್ರೋ ಬೆಂಗಳೂರಲ್ಲೇ ಇನ್ನ ಇಲ್ಲ, ನೀವ್ ಹೆಂಗೆ ಜಿಗಣಿಗೆ ಆನೆಕಲ್ಗೆ ಎತ್ಕೊಂಡು ಇದ್ದೀವಿ, ನಿಮ್ಗೆ ಯೋಗ್ಯತೆ ಇಲ್ಲ ರೀ, ನಿಮ್ಗೆ ಬದ್ಧತೆ ಇಲ್ಲ. ನನಗೆ ಬದ್ಧತೆ ಇದೆ, ನಾನು ಜನರ ಕೆಲಸ ಮಾಡ್ಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಜಿಗಣಿಗೂ ತಗೊಂಡೋಗ್ತೀನಿ, ಆನೆಕಲ್ಗೂ ತಗೊಂಡೋಗ್ತೀನಿ, ಅತ್ತಿಬಲೆಗೂ ತಗೊಂಡೋಗ್ತೀನಿ, ಬನ್ನೇರುಘಟ್ಟಕ್ಕೂ ತಗೊಂಡೋಗ್ತೀನಿ. ಇದು ನಮ್ಮ ಸರ್ಕಾರದ ಯಾರಿಗ ಅನುಕೂಲಕ್ಕೆ? ಈ ಭಾಗದ ಜನರ, ಬಡವರ, ಕಾರ್ಮಿಕರ, ಬೆಂಗಳೂರಿನ ಒಂದು ಭಾಗ ಆನೇಕಲ್ ತಾಲೂಕು ಜಿಗಣಿ ಹೋಬಳಿ. ನೀವು ಪ್ರಶ್ನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಬೆಂಗಳೂರಿನ ಒಂದು ಭಾಗ ಜಿಗಣಿ ಹೋಬಳಿ ಅಂತಕ್ಕಂಥದ್ದನ್ನ ಮಾತನಾಡಿರ್ತಕ್ಕಂಥ ನಾಯಕರು ಅರ್ಥ ಮಾಡ್ಕೋಬೇಕಾಗ್ತದೆ. ಇಲ್ಲಿಯ ಕಾರ್ಮಿಕರ ಬದುಕಿನಿಂದ ನಿಮ್ಮ ಬೆಂಗಳೂರು ನಡೀತಾ ಇದೆ ಹೊರತು ನಿಮ್ಮಿಂದ ಅಲ್ಲ. ಕಾರ್ಮಿಕರನ್ನ, ಈ ಭಾಗದ ಜನರನ್ನ ಕೇವಲವಾಗಿ ಕಾಡ್ತಕ್ಕಂಥದ್ದು ಸರಿ ಇಲ್ಲ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೇನೆ. ಇವತ್ತು ಈ ಜನ ಕಷ್ಟ ಪಡ್ತಾ ಇದ್ದಾರೆ, ಜೀವನ ನಡೆಸೋದು ಕಷ್ಟ ಆಗ್ತಾ ಇದೆ. 10,000 ರೂಪಾಯಿ, 12,000 ರೂಪಾಯಿ, 13,000 ರೂಪಾಯಿ. ನಾನು ಕೇಳ್ತೀನಿ, ಮೋದಿ ಅವರು ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚೆ ಏನ್ ಹೇಳಿದ್ರು? ನಿಮ್ಗೆಲ್ಲ ಆದಾಯ ಡಬಲ್ ಆಗುತ್ತದೆ ಅಂತ ಹೇಳಿ. ನಿಮ್ ಸಂಬಳ 40,000 ಆಗ್ಲೇ ಇಲ್ಲ. ನಿಮ್ ಸಂಬಳ ಏನಾಯ್ತು? ಡಬಲ್ ಆಯ್ತಾ? 10,000 ಬಂದಿದ್ದವ್ರಿಗೆ 20,000 ಬರ್ತಾ ಇದೆಯಾ? 20 ಬಂದಿದ್ದವ್ರಿಗೆ 40 ಬರ್ತಾ ಇದೆಯಾ? 40 ಬಂದಿದ್ದವ್ರಿಗೆ 1 ಲಕ್ಷ ಬರ್ತಾ ಇದೆಯಾ? ಎಷ್ಟು ಬರ್ತಾ ಇದೆ? ಕೆಲಸ ಕಿತ್ಕೊಂಡು ಹೋಯ್ತಾ ಇದೆ. ಎಲ್ಲಿ ಹೋಯ್ತಾ ಇದೆ ಅಂದ್ರೆ ಉತ್ತರ ಭಾರತ ಕಡೆ ಹೋಗ್ತಾ ಇದೆ, ಗುಜರಾತ್ ಕಡೆ ಹೋಗ್ತಾ ಇದೆ. ಇವತ್ತು ಇದನ್ನ ತಡಿಬೇಕು ಅಂತ ಹೇಳಿದ್ರೆ ನಮ್ಮ ತೆರಿಗೆ, ನಮ್ಮ ಹಕ್ಕು ಹೋರಾಟವನ್ನ ನಾವು ಮಾಡ್ಬೇಕಾಗ್ತದೆ. ಆ ಕೆಲಸ ಇವತ್ತು ಪ್ರಾರಂಭ ಆಗಿದೆ. ಇದಕ್ಕೆ ಯಾರೇ ವಿರೋಧ ಮಾಡಿದ್ರು ಕೂಡ ಎದುರಿಸಲಿಕ್ಕೆ ನಾನು ಸಿದ್ಧಾಗಿದ್ದೇನೆ. ನನ್ನನ್ನ ನಾನು ಬಿಡ್ಲಿಕ್ಕೆ ಸಾಧ್ಯ ಇಲ್ಲ. ಅವರ ಪರವಾಗಿ ಧ್ವನಿಯಾಗಿ ನಾನು ಕೆಲಸ ಮಾಡ್ತೀನಿ ಅಂತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೇನೆ. ಯಾರ ಭವಿಷ್ಯ? ನಮ್ಮ ಮಕ್ಕಳ ಭವಿಷ್ಯ, ನಮ್ಮ ಕನ್ನಡಿಗರ ಭವಿಷ್ಯ ಇವತ್ತು ಚೆನ್ನಾಗಾಗಬೇಕು. ನೀರಿನ ಸಮಸ್ಯೆಯನ್ನ ಬಗೆಹರಿಸಲಿಕ್ಕೆ ಕೇಂದ್ರ ಸರ್ಕಾರ ಮೇಕೆದಾಟು ಯೋಜನೆಗೆ ಅನುಮತಿ ಕೊಡ್ಲಿಲ್ಲ. ಇವತ್ತು ಬಂದು ಭಾಷಣ ಮಾಡ್ತಾರೆ, ಬೇರೆ ವಾಸಿಯೋ ಅಂತ. ಬೆಂಗಳೂರಿಗೆ ಬಂದು ಭಾಷಣ ಮಾಡ್ತಕ್ಕಂಥವ್ರು ಬೆಂಗಳೂರಿನ ಮೇಲೆ ಪ್ರೀತಿ ಇದ್ದಿತ್ತು ಅಂದ್ರೆ ಮೇಕೆದಾಟು ಯೋಜನೆಯನ್ನು ಅನುಷ್ಠಾನ ಮಾಡಬೇಕಾಗಿತ್ತು. ಬೆಂಗಳೂರಿನ ಜನರ ಮೇಲೆ ಪ್ರೀತಿ ಇದ್ದಿತ್ತು ಅಂತ ಅಂದ್ರೆ ನಮ್ಮ ತೆರಿಗೆ ಹಣವನ್ನ ನಮಗೆ ವಾಪಸ್ ಕೊಡಬೇಕಾಗಿತ್ತು. ನಮ್ಮ ತೆರಿಗೆ ಹಣನೂ ವಾಪಸ್ ಕೊಡ್ಲಿಲ್ಲ, ನಮ್ಮ ಯೋಜನೆಗಳಿಗೂ ಅನುಷ್ಠಾನ ಮಾಡಲಿಲ್ಲ, ನಮ್ಮ ಅಭಿವೃದ್ಧಿಗೂ ಚಾಲನೆ ಕೊಡುವಂತದ್ದನ್ನ ಮಾಡಲಿಲ್ಲ. ಈ ಎಲ್ಲ ವಿಚಾರಗಳನ್ನ
ನೀವು ಭಾರತೀಯ ಜನತಾ ಪಕ್ಷಕ್ಕೆ ಮತ ಕೇಳುವಂತ ಬಂದವ್ರಿಗೆ ನೀವು ಪ್ರಶ್ನೆ ಮಾಡ್ಬೇಕು. ಎಲ್ಲಪ್ಪ ಗ್ಯಾಸ್ 450 ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ರೆ ಇವಾಗ 1000 ರೂಪಾಯಿ ಆಗಿದೆಯಲ್ಲ, ಎಲ್ಲೋಗಿ ಕೂಲಿ ಮಾಡ್ಬೇಕು, ಎಲ್ಲೋಗಿ ಕೇಳ್ಬೇಕು? ನಿಮ್ಗೆ ಗೊತ್ತು ಚೆನ್ನಾಗಿ ಕೆಲಸ ಜಾಸ್ತಿ ಆಗ್ತಾ ಇದೆ, ಕೆಲಸ ಕಡಿಮೆ ಆಗ್ತಾ ಇದೆ ಅಂತ. ಉದ್ಯೋಗಗಳು ದಿನೇ ದಿನೇ ಜಿಗಣಿನಲ್ಲಿ ಕಡಿಮೆ ಆಗ್ತಾ ಇದೆ, ಉದ್ಯೋಗಗಳು ಸೃಷ್ಟಿ ಆಗ್ತಾ ಇಲ್ಲ. ಇವತ್ತು ನಾವು ನೀವು ಕನ್ನಡಿಗರವಾಗಿ ಹೋರಾಟವನ್ನು ಮಾಡಬೇಕು. ಕರ್ನಾಟಕದಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥವರಾಗಿ ನಮ್ಮ ಹಕ್ಕಿಗಾಗಿ ನಾವು ಹೋರಾಟ ಮಾಡ್ಬೇಕಾಗ್ತದೆ. ಮೇಕೆದಾಟು ಯೋಜನೆಗಾಗಿ ಹೋರಾಟ ಮಾಡ್ಬೇಕಾಗ್ತದೆ. ಕಾವೇರಿ ನಮ್ಮ ಹಕ್ಕು ಅಂತಕ್ಕಂಥದ್ದನ್ನು ಮಾಡ್ಬೇಕಾಗ್ತದೆ. ಕರ್ನಾಟಕದ ಕನ್ನಡಿಗರ ತೆರಿಗೆ ಹಣ ನಮ್ಮದು ಅಂತಕ್ಕಂಥದ್ದನ್ನ ನಾವು ಕೇಳ್ಬೇಕಾಗ್ತದೆ. ಇವತ್ತು ನಾವು 100 ರೂಪಾಯಿ ತೆರಿಗೆಯನ್ನ ಕರ್ನಾಟಕದವರು ಕಟ್ಟಿದ್ರೆ ನಮ್ಗೆ ವಾಪಸ್ ಕೊಡೋದು 13 ರೂಪಾಯಿ. ಉತ್ತರ ಪ್ರದೇಶದವರು 100 ರೂಪಾಯಿ ಕಟ್ಟಿದ್ರೆ ಅವರು 33 ರೂಪಾಯಿ ಕೊಡ್ತಾರೆ, 333 ರೂಪಾಯಿ ಕೊಡ್ತಾರೆ. ಎಷ್ಟು? 330 ರೂಪಾಯಿ, 333 ರೂಪಾಯಿ ಕೊಡ್ತಾರೆ. ಕರ್ನಾಟಕದವರು 100 ರೂಪಾಯಿ ತೆರಿಗೆ ಕಟ್ಟಿದ್ರೆ 13 ರೂಪಾಯಿ ಕೊಡ್ತಾರೆ. ಬಿಹಾರದವರು 100 ರೂಪಾಯಿ ಕಟ್ಟಿದ್ರೆ 750 ರೂಪಾಯಿ ಕೊಡ್ತಾರೆ. ಕರ್ನಾಟಕಕ್ಕೆ ಅನ್ಯಾಯ ಆಯ್ತಾ ಇಲ್ವೇನಣ್ಣ? ನೀವು ಕಟ್ಟೋ GST 13,000 ರೂಪಾಯಿ ಆದ್ರೆ ಉತ್ತರ ಪ್ರದೇಶದವ್ರು ಕಟ್ಟೋ GST 2,500 ರೂಪಾಯಿ. ಉತ್ತರ ಪ್ರದೇಶದವ್ರು ಕಟ್ಟೋ GST 2,500 ರೂಪಾಯಿ. ಕರ್ನಾಟಕದವ್ರು ಕಟ್ಟೋ GST 13,000 ರೂಪಾಯಿ ಪ್ರತಿಯೊಬ್ರು ಕಟ್ಟುವಂಥದ್ದು. ಉತ್ತರ ಪ್ರದೇಶಕ್ಕೆ 2,20,000 ಕೋಟಿ ಕೊಡ್ತೀರಿ, ಕರ್ನಾಟಕಕ್ಕೆ 50,000 ಕೋಟಿ ಕೊಡ್ತೀರಿ. ಇದು ಅನ್ಯಾಯ ಅಲ್ವೇನ್ರಿ? ಅನ್ಯಾಯನಾ ಅಲ್ವಾ? ನೀವ್ ಹೇಳ್ಬೇಕಾ ಬೇಡವಾ? ನೀವ್ ಇದ್ರ ವಿರುದ್ಧ ಹೋರಾಟ ಮಾಡ್ಬೇಕಾ ಬೇಡವಾ? 4,30,30,000 ಕೋಟಿ ರೂಪಾಯಿ ತೆರಿಗೆ ಕಟ್ಟಿ 50,000 ಕೋಟಿ ರೂಪಾಯಿ ಅವರಿಂದ ನಾವ್ ಈಸ್ಕೊಡ್ತೀವಿ ಅಂದ್ರೆ ನಮ್ಮನ್ನ ಭಿಕ್ಷಕರು ಅನ್ಕೊಂಡ್ರೆ ನಾವೇನ್ರಿ ಮಾಡೋದು? ನಮಗೆ ಸ್ವಾಭಿಮಾನ ಇಲ್ವಾ? ಕನ್ನಡಿಗರ ಹೋರಾಟ ಇವತ್ತು ಈ ಎಲ್ಲ ವಿಚಾರಗಳನ್ನ ಇಟ್ಕೊಂಡು ನಾವು ಹೋರಾಟವನ್ನ ಮಾಡ್ಬೇಕಾಗ್ತದೆ. ನಾವು 5 ಗ್ಯಾರಂಟಿ ಕೊಟ್ಬಿಟ್ರೆ ಸರ್ಕಾರ ದಿವಾಳಿ ಆಗುತ್ತದೆ ಅಂತ ಹೇಳ್ತೀರಾ? ನೀವು ಕಳೆದ 10 ವರ್ಷಗಳಿಂದ ಮಲ್ಟಿ ನ್ಯಾಷನಲ್ ಕಂಪನಿಗಳಿಗೆ, ಕೈಗಾರಿಕೋದ್ಯಮಿಗಳಿಗೆ, ಬಂಡವಾಳಶಾಹಿಗಳಿಗೆ 17.5 ಲಕ್ಷ ಕೋಟಿ ಸಾಲ ತಗೊಂಡಿದೆಯಲ್ಲ, ಅದನ್ನ ನೀವು ಮನ್ನಾ ಮಾಡ್ಲಿಲ್ಲ. ನೀವು ಯಾರ ಸಾಲ ಮನ್ನಾ ಮಾಡಿರೋದು? ಕೈಗಾರಿಕೋದ್ಯಮಿಗಳ ಸ್ಥಾನ, ಬಂಡವಾಳಶಾಹಿಗಳ ಸ್ಥಾನವನ್ನ ಸಾಲವನ್ನ 17.5 ಲಕ್ಷ ಕೋಟಿ ಸಾಲವನ್ನ ಮಾಡಿದ್ದೀರಿ. ನಾವು ಬಡವರಿಗೆ, ಕೂಲಿ ಕಾರ್ಮಿಕರಿಗೆ, ಮಧ್ಯಮ ವರ್ಗದವರಿಗೆ 5 ಗ್ಯಾರಂಟಿಗಳನ್ನ ಕೊಟ್ರೆ ಸರ್ಕಾರ ದಿವಾಳಿ ಆಗುತ್ತದೆ ಅಂತ ಹೇಳ್ತೀರಾ? ಕಾಂಗ್ರೆಸ್ ಈ ದೇಶದಲ್ಲಿ, ಕಾಂಗ್ರೆಸ್ ಮತ್ತು ಬಿಜೆಪಿ ಇತರೆ ರಾಜ್ಯಗಳು ವಾಜಪೇಯಿ ಅವರು ಸೇರಿದಂತೆ 67 ವರ್ಷಗಳ ಕಾಲ ಆಡಳಿತ ನಡೆಸಿದಂತ ಸಂದರ್ಭದಲ್ಲಿ 57 ಲಕ್ಷ ಕೋಟಿ ಸಾಲವನ್ನ ನಾವು ಮಾಡಿದ್ವಿ. ಈ ದೇಶದಲ್ಲಿ 57,000 ಕೋಟಿ ಸಾಲ ಮಾಡಿದ್ವಿ. ನರೇಂದ್ರ ಮೋದಿ ಹೇಳ್ತಾ ಇದ್ದೀನಿ, ನಮ್ಮ 5 ಗ್ಯಾರಂಟಿಗಳು ಇವತ್ತು ಮನೆ ಮನೆಗೆ ತಲುಪಿದೆ, ಬಡವರಿಗೆ ತಲುಪಿದೆ. ಮುಂದೊಂದು ದಿನಗಳಲ್ಲಿ ನಿಮ್ಮೆಲ್ಲ ಈ ಭಾಗದ ಅಭಿವೃದ್ಧಿಯನ್ನ ಮಾಡ್ತೇನೆ. ನಾನು ಪ್ರಹ್ಲಾದ್ ರೆಡ್ಡಿ ಅವರಿಗೆ, ಸಂಪಂಗಿ ಅವರಿಗೆ, ನಮ್ಮೆಲ್ಲ ಮುಖಂಡರುಗಳಿಗೆ, ವಿನೋದ್ ಅವರಿಗೆ, ಎಲ್ಲ ಶ್ರೀಧರ್ ಅವರೆಲ್ಲ ನಗರಸಭೆಯ ಪುರಸಭೆಯ ಸದಸ್ಯರುಗಳಿಗೆ ಹೇಳಿದ್ದೀನಿ, ನನಗೆ 3,000 ವೋಟ್ ಲೀಡ್ ಕೊಡ್ತು ಅಂತ ಅಂದ್ರೆ ಈ ಮುಖ್ಯ ರಸ್ತೆ ಅಗಲೀಕರಣ ಮಾಡಿಸಿ ಅಭಿವೃದ್ಧಿ ಮಾಡಿಸ್ಕೊಡ್ತೀನಿ ಅಂತ ಹೇಳಿ ಅವರು ಒಪ್ಕೊಂಡಿದ್ರೆ ನನಗೆ 3,000 ವೋಟ್ ಲೀಡ್ ಕೊಡ್ತೀವಿ ಅಂತ. ಇವತ್ತು ಎಲ್ಲರೂ ಸೇರಿ ಇವತ್ತು ನನಗೆ ಆಶೀರ್ವಾದವನ್ನ ಮಾಡಿ ನಾನು ನಿಮ್ ಜೊತೆ ಇದ್ದೇನೆ. ನಿಮ್ಮ ಮನೆ ಮಗನಾಗಿ ಸ್ವಾಭಿಮಾನದ ಮತವನ್ನ ಕಾಂಗ್ರೆಸ್ ಪಕ್ಷದ ಹಸ್ತದ ಗುರುತಿಗೆ ನನ್ನ ಕ್ರಮ ಸಂಖ್ಯೆ 2, 2ನೇ ಕ್ರಮ ಸಂಖ್ಯೆಯ ಹಸ್ತದ ಗುರುತಿಗೆ ನೀವು ಮತ ನೀಡಬೇಕು. ಎಲ್ಲರಿಗೂ ಕೂಡ ಇವತ್ತು ಜಾತಿ, ಧರ್ಮ, ಮತ ಎಲ್ಲ ಬಿಟ್ಟು 2,000 ರೂಪಾಯಿ ಕೊಡ್ತಾ ಇದೀವಿ. 8 ತಿಂಗಳು ದುಡ್ಡು ಬಂದಿದೆ. 9ನೇ ತಿಂಗಳು ದುಡ್ಡು ಇನ್ನೊಂದು ವಾರ 10 ದಿನದಲ್ಲಿ ನಿಮ್ ಕೈ ಸೇರ್ತದೆ. ಬಡವರ ಪರವಾಗಿ ನಾವಿದ್ದೀವಿ. ಎಲ್ಲರ ಮನೆಗೂ ಕರೆಂಟ್ ಫ್ರೀ, ಬಾಡಿಗೆಯಲ್ಲಿರೋರ್ಗೂ ಫ್ರೀ, ವಾಸ ಮಾಡ್ತಾ ಇರೋರ್ಗೂ ಫ್ರೀ, ಬೇರೆ ಊರಿಂದ ಬಂದಿರೋರ್ಗೂ ಫ್ರೀ, ಇಲ್ಲಿರೋರ್ಗೂ ಫ್ರೀ, ಎಲ್ರಿಗೂ ಫ್ರೀ. ಯಾರು ಮಾಡಿದ್ದು ಅಂದ್ರೆ ಕಾಂಗ್ರೆಸ್
ಕೈ ಸರ್ಕಾರ ಈ ಕೈಯನ್ನ ಭದ್ರವಾಗಿ ನೋಡ್ಕೋಬೇಕಾದಂತ ಜವಾಬ್ದಾರಿ ಎಲ್ಲ ನನ್ನ ತಾಯಂದಿರು, ಎಲ್ಲ ನನ್ನ ಹಿರಿಯರು, ಎಲ್ಲ ನನ್ನ ಯುವಕರ ಮೇಲೆ ಇದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ತಮ್ಮೆಲ್ಲರಿಗೂ ಒಲಿಸಿ ನನ್ನ ಮಾತನ್ನ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.